ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಂಜರಾಬಾದ್ ಪೋರ್ಟ್. ಈ ಮಂಜರಾಬಾದ್ ಪೋರ್ಟ್ ಇರೋದು ಸ್ನೇಹಿತರೆ ಸಕಲೇಶಪುರದಲ್ಲಿ. ಇದು ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಅಷ್ಟೇ ರಮಣೀಯಾಗಿ ಅದ್ಭುತವಾಗಿರ್ತದೆ ಸ್ನೇಹಿತರೆ. ಹಾಗೆ ಇಲ್ಲಿ ಫಿಲಂ ಶೂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಅದು ಲವ್ ಮಾಕ್ಟೆಲ್ 2 ಫಿಲಂನ ಒಂದು ಸಾಂಗ್ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ಆ ಕ್ಲಿಪ್ ನಿಮಗೋಸ್ಕರ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇದು ಇಲ್ಲಿ ನೋಡ್ಲಿಕ್ಕೆ ಸಿಕ್ತಾಗ ಒಂದು ರಮಣೀಯ ದೃಶ್ಯ ಅಂತ ಹೇಳ್ಬೋದು. ಇದು ಮಳೆಗಾಲದಲ್ಲಿ ಒಂದು ನೋಡ್ಲಿಕ್ಕೆ ಅಷ್ಟೇ ರಮಣೀಯಾಗಿರುತ್ತದೆ. ಹಾಗೆ ಬೇಸಿಗೆ ಅಂದ್ರೆ ಮಳೆಗಾಲ ಇಲ್ಲದಿರುವಾಗ ಕೂಡ ಅಷ್ಟೇ ಸೂಪರ್ ಆಗಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಇಲ್ಲಿ ಸುಮಾರು ನೀವು 350 ಮೆಟ್ಲು ಎತ್ಬಿಟ್ಟು ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ ಈ ಜಾಗದ ವಿಶೇಷ. ಮೊದಲು ನಾವಿಲ್ಲಿ ರೀಚ್ ಆಗಿದ್ದು ಸಿರಾಡಿ ಘಾಟ್ ಮತ್ತು ಬಿಸ್ಲೆ ಘಾಟ್, ಎರಡು ರಸ್ತೆಗಳು ಇಲ್ಲೇ ಡಿವೈಡ್ ಆಗೋದು ಸ್ನೇಹಿತರೆ. ಅಲ್ಲಿಂದ ನೀವು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಇದು ಸಕಲೇಶಪುರದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಸಿಗ್ತಕ್ಕಂಥದ್ದು ಮಂಜರಾಬಾದ್ ಕೋಟೆ ಅಂತ ಹೇಳ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ನೀವು ವಿಸಿಟ್ ಈ ಪೋರ್ಟ್ ಅನ್ನ ಮಾಡಬಹುದು. ಇಲ್ಲಿ ಯಾವುದೇ ತರಹದ ಚಾರ್ಜಸ್ ನಾವು ಪೇ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಬನ್ನಿ ನೋಡೋಣ ಈ ಮಂಜರಾಬಾದಿನ ಪೋರ್ಟಿನ ಬಗ್ಗೆ ನಿಮಗೆ ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮೊದಲು ನಾವು 350 ಮೆಟ್ಲುಗಳನ್ನ ಹತ್ತಬೇಕಾಗತ್ತೆ. ಅದಾದ್ಮೇಲೆ ನಮಗೆ ಈ ಪೋರ್ಟ್ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ. ಇದು ಒಂದು ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಈ ಕೋಟೆಯನ್ನು ಕಲ್ಲು ಮತ್ತು ಇಟ್ಟಿಗೆಯಿಂದ 2 ಹಂತಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಈ ಮಂಜರಾಬಾದ್ ಕೋಟೆಯನ್ನು ಟಿಪ್ಪು ಸುಲ್ತಾನ್ 1785ರಿಂದ 1792 ನಡುವೆ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ವಿಶೇಷವಾದ ಮಾಹಿತಿ ನಮಗೆ ಸಿಗ್ತಾ ಇದೆ. ಮೊದಲು ಹಂತದಲ್ಲಿ ಸುಮಾರು 12 ಅಡಿಗಳ ಎತ್ತರದ ಗೋಡೆಯನ್ನು ಕಲ್ಲಿನಿಂದ ನಿರ್ಮಿಸಿದರು. ಎರಡೇ ಹಂತದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಹುದು. ಬನ್ನಿ ಇದ ಮೇಲೆ ಇನ್ನೂ ವಿಶೇಷವಾದ ಮಾಹಿತಿ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ಇವಾಗ ನಾವು ರೀಚ್ ಆಗಿದ್ದು ಮಂಜರಾಬಾದ್ ಪೋರ್ಟ್. 350 ಮೆಟ್ಲು ಹತ್ತಿದ ಮೇಲೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಮೊದಲ ಹಂತವನ್ನು ಸಕಲೇಶಪುರ ತಾಲೂಕು ಐಗೂರಿನ ಪಾಳೆಗಾರ ನಿರ್ಮಿಸಿದ ಒಂದು ಮಾಹಿತಿ ಇದೆ ಇಲ್ಲಿ. ನಂತರ ಟಿಪ್ಪು ಸುಲ್ತಾನ್ನಿಂದ ಪುನರ್ ನವೀಕರಣಗೊಂಡಿದೆ. ಆಂಗ್ಲ ಮೈಸೂರು ಯುದ್ಧದಲ್ಲಿ ಈ ಕೋಟೆಯನ್ನು ಬಳಸಲಾಯಿತು ಅನ್ನೋದು ಒಂದು ವಿಶೇಷ. ಈ ಕೋಟೆ ಇನ್ನೊಂದು ವಿಶೇಷವಾಗಿ ನಿಮಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಶ್ರೀರಂಗಪಟ್ಟಣದ ಪತನ ನಂತರ ಬ್ರಿಟಿಷರು ಈ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನಂತರ ಅದರ ಕೆಲವು ಭಾಗಗಳನ್ನು ನಾಶ ಮಾಡಲಾಗಿದೆ ಎನ್ನಲಾಗಿದೆ ಸ್ನೇಹಿತರೆ. ಆದರೂ ಕೂಡ ಇಲ್ಲಿ ಅಷ್ಟೇ ಅಚ್ಚುಕಟ್ಟಾದಂತಹ ಒಂದು ಕೋಟೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ ಕೋಟೆ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನಿದೆ ನಮಗೆ ಎಕ್ಸ್ಪ್ಲೋರ್ ಮಾಡೋಣ. ಇದು ಕೋಟೆಯ ಒಂದು ವಿಶೇಷವಾದಂತಹ ಒಳಗಡೆ ಎಂಟ್ರೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಕೋಟೆ ಸಮುದ್ರ ಮಟ್ಟದಿಂದ 3700 ಅಡಿ ಎತ್ತರದಲ್ಲಿದ್ದು ಸುಮಾರು 5 ಎಕರೆ ಪ್ರದೇಶದಲ್ಲಿ 8 ಕೋನದ ನಕ್ಷತ್ರಾಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಬಹುದು. ಆ 8 ನಕ್ಷತ್ರಗಳ ಡಿಸೈನ್ ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಬನ್ನಿ ನೋಡೋಣ ಸ್ನೇಹಿತರೆ. ಇದು 8 ನಕ್ಷತ್ರ ನೋಡಿ ಸ್ನೇಹಿತರೆ. ಇದು ಪೋರ್ಟ್ ಅಲ್ಲಿ ನಮ್ಗೆ ಇವಾಗ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇದನ್ನು ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಕೋಟೆ ಒಳಗಡೆ ಏನೇನಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಕೋಟೆ ಒಳಗಡೆ ನೀರಿನ ಕೋಳ, ಮದ್ದುಗುಂಡು ಸಂಗ್ರಹಿಸಿರುವ ಜಾಗ, ಊಟದ ಗ್ರಹ, ಸ್ನಾನದ ಗ್ರಹ,
ಶಯನಗೃಹ ಹಾಗೂ ಶೌಚಾಲಯಗಳಿಗೆ ಆಗಿನಿಂದ ಈವರೆಗೂ ಮಂಜರಾಬಾದ್ ಕೋಟೆ ಸೌಂದರ್ಯ ಆಕರ್ಷಣೆಯನ್ನು ಉಳಿಸಿಕೊಂಡಿದೆ ಅಂತ ಹೇಳ್ಬೋದು. ಮತ್ತೆ ನಾನು ಹೇಳ್ತೀನಿ ಸ್ನೇಹಿತರೆ, ಮಳೆಗಾಲದಲ್ಲಿ ಒಂದು ರೀತಿ ಕಾಣುವ ಈ ಕೋಟೆ ಮಳೆ ಇಲ್ಲದಾಗ ಬೇರೆಯಾದ ರೀತಿಯೇ ಕಾಣುತ್ತದೆ ಅನ್ನೋದು ಒಂದು ವಿಶೇಷ. ಇಲ್ಲಿಗೆ ಬಂದರೆ ಸ್ನೇಹಿತರೆ ನೀವು ಎತ್ತರ ತಾಣದಲ್ಲಿ ನಿಂತು ಹಸಿರು ಸಿರಿಯನ್ನು ಕಣ್ಣು ತುಂಬಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ಆ ಸ್ಪಾಟ್ ಲವ್ ಮಾಕ್ಟೆಲ್ 2 ಫಿಲಂನ ಸಾಂಗ್ ಅನ್ನ ಒಂದು ಶೂಟ್ ಮಾಡಿದ್ದಾರೆ. ಆ ಕ್ಲಿಪ್ ಅನ್ನ ನೀವು ಸ್ಟಾರ್ಟಿಂಗ್ ನೋಡಿದಿರಿ ನೋಡಿ. ಅದೇ ಬ್ಯೂಟಿಫುಲ್ ಆದಂತ ಇದು ಎಂಟ್ರೆನ್ಸ್. ಎಷ್ಟು ದೊಡ್ಡದಾದಂತ ಎಂಟ್ರೆನ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಅಷ್ಟೇ ದೊಡ್ಡ ದೊಡ್ಡ ಗೋಡೆಗಳು ಕೂಡ ನೋಡ್ಲಿಕ್ಕೆ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಕೋಟೆಯಲ್ಲಿ ಹಲವಾರು ಸುರಂಗ ಮಾರ್ಗಗಳು ಇವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಅವು ಶ್ರೀರಂಗಪಟ್ಟಣವರೆಗೂ ತಲುಪುತ್ತವೆ ಅನ್ನೋದು ಒಂದು ಹೇಳಲಾಗುತ್ತದೆ. ಆದರೆ ಈವರೆಗೆ ಯಾರೂ ಅದರಲ್ಲಿ ಸಂಚರಿಸಿದ ಮಾಹಿತಿ ನಮಗೆ ಸಿಕ್ಕಿಲ್ಲ ಅನ್ನೋದು ಒಂದು ವಿಶೇಷ. ನೋಡಿ, ಇದು ಕೋಟೆಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಆ ಗೋಡೆ ನೋಡಿ ಸ್ನೇಹಿತರೆ, ಅಲ್ಲಿ ಇರ್ತಕ್ಕಂಥ ಒಂದು ರಮಣೀಯ ದೃಶ್ಯ. ಎರಡು ಕಣ್ಣು ತುಂಬಿಕೊಳ್ಳಕ್ಕೆ ನಮಗೆ ಕಣ್ಣೇ ಸಾಲಲ್ಲ. ಅಷ್ಟೇ ದಿನವಿಡೀ ಇದು ಒಂದು ಶೂಟಿಂಗ್ ಸ್ಪಾಟ್ ಆಗಿರ್ತದೆ. ಅವರವರ ವೆಡ್ಡಿಂಗ್ ಆನಿವರ್ಸರಿ ಶೂಟು, ಫ್ರೀ ಆನಿವರ್ಸರಿ ಶೂಟು, ಅವರವರ ಫ್ಯಾಮಿಲಿ ಮತ್ತೆ ಕಪಲ್ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡೋದು. ಒಂದು ಸಕಲೇಶಪುರದಲ್ಲಿ ಒಂದು ಇರ್ತಕ್ಕಂಥ ಎಲ್ಲಾ ಟೂರಿಸ್ಟ್ ಸ್ಪಾಟ್ಗಳು ಕೂಡ ಇದು ಒಂದು ಸ್ಪಾಟ್ ಕೂಡ ನಿಮಗೆ ವಿಶೇಷವಾಗಿರ್ತದೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಈ ಕೋಟೆನ ನಾನು ಇನ್ನೂ ಒಂದು ವಿಶೇಷ ಹೇಳ್ತೀನಿ ಸ್ನೇಹಿತರೆ. ನಕ್ಷತ್ರಾಕಾರದ ಮಂಜರಾಬಾದ್ ಕೋಟೆಗೆ ಭೇಟಿ ನೀಡುವುದು ಒಂದು ವಿಶೇಷವಾದ, ನಿಮಗೂ ಕೂಡ ನೋಡಬಹುದು. ಇದು ನೋಡಿ, ಈ ಸೆಂಟ್ರಲ್ಲಿ ಪ್ಲಸ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಈಜು ಕೊಳ ಅಂತ ಹೇಳ್ಬೋದು. ಹಾಗೆ ಈ ಸುರಂಗ ಮಾರ್ಗದೊಳಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಒಂದು ಜಾಗ. ಈ ಜಾಗದಿಂದ ಶ್ರೀರಂಗಪಟ್ಟಣಕ್ಕೆ ನೇರವಾಗಿ ಲಿಂಕ್ ಇದೆ ಅನ್ನೋದು ಒಂದು ವಿಶೇಷವಾಗಿ ನಾವು ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು. ಹಾಗೆ ಇಲ್ಲಿ ಈ ವಿಶೇಷವನ್ನು ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ನೋಡಿ, ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ಮಳೆಗಾಲದಲ್ಲಿ ನೋಡ್ಲಿಕ್ಕೆ ರಮಣೀಯ ದೃಶ್ಯ ನಮಗೆ ಸಿಕ್ಕಿದ್ದು ವಿಶೇಷವಾಗಿತ್ತು. ಬನ್ನಿ, ಕೋಟೆ ಮೇಲುಗಡೆ ಕರ್ಕೊಂಡೋಗಿ ನಿಮಗೆ ಮೇಲಿಂದ ಹೇಗೆ ಕಾಣಿಸುತ್ತೆ ಅನ್ನೋದು ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ಇದು ಈಜುಕೊಳು ಪ್ಲಸ್ ಆಕಾರದಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗೋದು. ಹಾಗೆ ಆ ಕಡೆ ಈ ಕಡೆ ಸುರಂಗ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸೆಪರೇಟ್ ಆಗಿ 2 ದಾರಿಗಳು. ಹಾಗೆ 8 ಕೋನದ ನಕ್ಷತ್ರಾಕಾರದಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಒಂದು ವಿಶೇಷವಾದ ಈ ಕೋಟೆ ಮಂಜರಾಬಾದ್ ಕೋಟೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಮಂಜರಾಬಾದ್ ಕೋಟೆಯನ್ನ ನೀವು ನೋಡ್ಬೇಕಂದ್ರೆ ಸಕಲೇಶ್ಪುರ್ಗೆ ಹೋಗ್ಲೇಬೇಕು ಸ್ನೇಹಿತರೆ. ಬನ್ನಿ ಇನ್ನು ಇದರ ವಿಶೇಷವಾಗಿ ಹೇಳ್ತೀನಿ. ಈ ಕೋಟೆಯನ್ನು 1792ರಲ್ಲಿ ಟಿಪ್ಪು ಸುಲ್ತಾನ ನಿರ್ಮಾಣ ಮಾಡಿರೋದು ಒಂದು ನಮಗೆ ಇಲ್ಲಿ ಸಿಗತ್ತೆ ಸ್ನೇಹಿತರೆ. ಟಿಪ್ಪು ಸುಲ್ತಾನನು ಈ ಕೋಟೆಯಿಂದ ಮಂಜಿರಾಬಾದಿನ ಅಂದರೆ ಮಂಜು ತುಂಬಿದ ಕೋಟೆ, ಪ್ರಕೃತಿ ಸೌಂದರ್ಯ ನೋಡಿ ಬೆಕ್ಕಸ ಬೆರಗಾದನೆಂದು ಒಂದು ಆದ ಕಾರಣ ಈ ಕೋಟೆಗೆ ಮಂಜಿರಾಬಾದ್ ಕೋಟೆ ಎಂದು ಹೆಸರಿಡಲಾಯಿತು ಸ್ನೇಹಿತರೆ. ಈ ಕೋಟೆಯ ಮೇಲೆ ನಿಂತು ಸುತ್ತ ನೋಡಿದಾಗ ಮಾತ್ರ ಪ್ರಕೃತಿಯ ಸೌಂದರ್ಯವನ್ನು ನೀವು ಅನುಭವಿಸಲೇಬೇಕಂತ ಹೇಳ್ಬೋದು. ಇದು ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟಾರ್ ಆಕಾರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಕೋಟೆ ಅಂತ ಹೇಳ್ಬೋದು. ಹಾಗೆ ಮತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ಸ್ನೇಹಿತರೆ, ಇದು ಮಂಜರಾಬಾದ್ ಕೋಟೆ ಸಕಲೇಶಪುರದಿಂದ ನೈಋತ್ಯ ದಿಕ್ಕಿಗೆ 5 ಕಿಲೋಮೀಟರ್ ದೂರದಲ್ಲಿ ಬರ್ತಕ್ಕಂಥ ಒಂದು ಜಾಗ. ನೋಡಿ, ನಾವು ಕೂಡ ಈ ಕೋಟೆ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೇವೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ಕೋಟೆ ಅಂತ ಹೇಳ್ಬಹುದು. ಹಸಿರವದ್ದು ಉಬ್ಬು ತಗ್ಗುಗಳಿಂದ ಕೂಡಿದ ಬೆಟ್ಟಗುಡ್ಡಗಳ ದಟ್ಟಾರಣ್ಯಗಳು, ಗಿರಿಕಂದರಗಳು ಮತ್ತು ಜರಿಗಳು ಮುಂತಾದ ಪ್ರಕೃತಿಯ ಕೊಡುಗೆಗಳ ನೋಡಿ ಕಣ್ತುಂಬಿಕೊಂಡೇ ಪ್ರಕೃತಿ ಪ್ರಿಯರು ಮಂತ್ರಮುಗ್ಧರಾಗಿ ಮನಗಾಣಬೇಕು ಎಂಬುದು ಒಂದು ವಿಶೇಷವಾದ ವರ್ಡು. ಇಲ್ಲಿ
ನೋಡ್ಲಿಕ್ಕೆ ಸಿಕ್ಕಿರೋದು ನಮಗೆ ಒಂದು ಮಂಜರಾಬಾದ್ ಏರ್ಪೋರ್ಟಿನ ಒಂದು ವಿಶೇಷ ಆಗಿತ್ತು. ಹಾಗೆ ಇದರ ಬಗ್ಗೆ ನಾನು ತಿಳಿದುಕೊಂಡಿದ್ದೀರಾ ಅಂದ್ಕೊಂಡಿದ್ದೇನೆ. ಇಲ್ಲಿ ಕೂಡ ನಾವು ಕೂಡ ಒಂದು ಎಕ್ಸ್ಪ್ಲೋರಿಂಗ್ ಆಗಿತ್ತು. ಹಾಗೆ ನಾವು ಕೂಡ ಇಲ್ಲಿಂದ ಒಂದು ಸೆಲ್ಫಿ ಕೂಡ ತಗೊಂಡು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿನ ಇವತ್ತಿನ ವಿಶೇಷವಾಗಿತ್ತು ಇದು ಮಂಜರಾಬಾದ್ ಪೋರ್ಟ್. ಈ ತರ ಮಂಜರಾಬಾದ್ ಪೋರ್ಟ್ ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡೋಕಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಒಂದ್ ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ನೋಡಿ ಬನ್ನಿ ನೋಡೋಣ ಇದರ ವಿಶೇಷವಾಗಿದೆ ಅನ್ನೋದು. ಇದು ಶೂಟಿಂಗ್ ಸ್ಪಾಟ್, ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೇಳಿ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೇನೆ ಸ್ನೇಹಿತರೆ. ಹೈದರಾಬಾದ್ ಪೋರ್ಟ್ ವಿಶೇಷವಾಗಿತ್ತು. ನೋಡಿದ್ರಲ್ಲ, ಈ ತರ ಸ್ಪೆಷಲ್ ನೀವು ಸ್ಪೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಸಕಲೇಶಪುರ ಬರಲೇಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿಂದ ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಹೇಗಿತ್ತಂತ. ಇದು ಸಕಲೇಶ್ವರ ನಿಯರೆಸ್ಟ್ ಇರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ದಯವಿಟ್ಟು ಈ ತರ ವಿಡಿಯೋಗಳನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಸ್ನೇಹಿತರೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು, ನಾನು ಮತ್ತು ನನ್ನ ಕನಸು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.